ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಮನೇಲೇ ಮಾಡ್ಕೊಳ್ಳೋವಂತಹ ಹೋಮ್ ಮೇಡ್ ಸೋಪ್ನ. ಇದು ನೋಡಿ, ಇದು ಸೋಪ್ ಬೇಸು. ನಿಮಗೆ ಅಮೆಝಾನಲ್ಲಿ ಎಲ್ಲ ಆನ್ಲೈನ್ ಶಾಪಲ್ಲೂ ಸಹ ಸಿಗುತ್ತೆ. ಈ ಸೋಪ್ ಬೇಸ್ನ ತೊಗೊಂಡು ಒಂದು 100 ಗ್ರಾಮಷ್ಟು ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಹಾಗೂ ಈ ಡಬಲ್ ಬಾಯ್ಲ್ ಮೆಥಡಲ್ಲಿ ಕರಗಿಸ್ಕೋಬೇಕಾಗತ್ತೆ. ಅಂದರೆ ಒಂದು ಬಾಣಲಿ ನೀರಿಟ್ಟು ಅದ್ರ ಮೇಲೆ ಒಂದು ಡ್ರೈ ಬಟ್ಲಿಟ್ಟು ಅದಕ್ಕೆ ಈ ಪೀಸ್ಗಳನ್ನ ಹಾಕಿ ನೀರು ಕಾದಂತೆ ಇದು ಕರಗ್ತಾ ಬರುತ್ತೆ. ಈ ರೀತಿ ಸಣ್ಣದಾಗಿ ಕಟ್ ಮಾಡಿದ್ರೆ ಬೇಗ ಕರಗತ್ತೆ. ಹಾಗಾಗಿ ಇದನ್ನು ಚಿಕ್ಕ ಪೀಸಾಗಿ ಮಾಡ್ಕೊಳ್ಳೋದು ಅನುಕೂಲ. ಸ್ವಲ್ಪ ಈ ರೀತಿಯೇ ಕರಗೋವರೆಗೂ ವೆಯ್ಟ್ ಮಾಡಬೇಕಾಗತ್ತೆ. ಸಂಪೂರ್ಣವಾಗಿ ಇದು ಲಿಕ್ವಿಡ್ ಫಾರ್ಮ್ಗೆ ಬರಬೇಕು. ಇದಕ್ಕೆ ಮಿಕ್ಸ್ ಮಾಡೋದಕ್ಕೆ ನಾನು ನಿಂಬೆಹಣ್ಣಿನ ಸಿಪ್ಪೆ ಮತ್ತು ಕಿತ್ತಳೆ ಹಣ್ಣಿನ ಸಿಪ್ಪೆನ ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದು ಮತ್ತು ಕಸ್ತೂರಿ ಅರಿಶಿನ ಮತ್ತು ಕೊಬ್ಬರಿ ಎಣ್ಣೆ, ಇದು 3 ಬಳಸ್ಕೊತಾ ಇದ್ದೀನಿ ಇದ್ರ ಜೊತೆಗೆ ಬೆರೆಸೋದಕ್ಕೆ. ಈ ರೀತಿ ನೀವು ಮನೆಯಲ್ಲೇ ನಿಮ್ಮಲ್ಲಿರೋವಂಥ ವಸ್ತುಗಳನ್ನ ಬಳಸ್ಕೊಂಡು ಸೋಪನ್ನ ಮಾಡ್ಕೊಬೋದು. ಇದರಿಂದ ಯಾವುದೇ ರೀತಿ ಕೆಮಿಕಲ್ ಎಫೆಕ್ಟ್ ಇಲ್ಲದೆ, ಸೈಡ್ ಎಫೆಕ್ಟ್ಸ್ ಆಗದೆ, ಸ್ಕಿನ್ ಬರ್ನಿಂಗ್ ಆ ಥರ ಆಗದೆ ಟ್ರಯಲ್ ಮಾಡ್ಬೋದು. ಇದರಲ್ಲಿ ನಿಮ್ಗೇನಾದರೂ ಅವಶ್ಯಕತೆ ಇದೆ, ಎಕ್ಸಾಂಪಲ್ ಅಲೋವೆರಾ ಹಾಕ್ಕೊಳ್ಳೋದಾಗಿರ್ಬೋದು ಅಥವಾ ಬಾದಾಮಿ ಎಣ್ಣೆ, ಈ ರೀತಿ ಲಿಕ್ವಿಡ್ ಫಾರ್ಮ್ ಆದಂತಹ ಒಂದು ಸೋಪ್ ಬೇಸ್ಗೆ ಈಗ ನಾನು ಬಳಸ್ತಾ ಇರೋದಿಲ್ಲಿ ಕೊಬ್ಬರಿ ಎಣ್ಣೆ. 1 ಟೀ ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಬಳಸ್ತಾ ಇದ್ದೀನಿ ನಾನು. ಈ ರೀತಿ ಹಾಕಿ ಅದನ್ನು ಚೆನ್ನಾಗಿ ಕಲಾಯಿಸಿ ನಂತರ ಇದಕ್ಕೆ ಅರಿಶಿಣ ಹಾಕ್ತಾಯಿದ್ದೀನಿ. ಇದು ಬಂದು ಕಸ್ತೂರಿ ಅರಿಶಿಣ. ಇದ್ರ ಜೊತೆಗೆ ನೋಡಿ, ಇದು ನಾನು ಮನೆಯಲ್ಲೇ ಮಾಡ್ಕೊಂಡಿರೋ ಅಂಥದ್ದು ನಿಂಬೆಹಣ್ಣು ಮತ್ತು ಕಿತ್ತಳೆ ಹಣ್ಣನ್ನು ಒಣಗಿಸಿ ಪುಡಿ ಮಾಡಿರೋವಂಥ ಮಿಶ್ರಣ. ಇದು 1-2 ಸ್ಪೂನಷ್ಟು ಹಾಕ್ಕೋತೀನಿ, ಟೀ ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ನಿಂಬೆ ಹಣ್ಣಿನ ಸಿಪ್ಪೆ ಮತ್ತು ಕಿತ್ತಳೆ ಹಣ್ಣಿನ ಸಿಪ್ಪೆಯಿಂದ ಕ್ಲೆನ್ಸಿಂಗ್ ಥರ ಕೆಲಸ ಮಾಡುತ್ತೆ. ನಾನೊಂದು ಬಾಕ್ಸ್ಗೆ ಈ ಥರ ಕೊಬ್ಬರಿ ಎಣ್ಣೆನ ಸವರ್ಕೊಂಡಿದ್ದೀನಿ. ಈ ಮೆಲ್ಟ್ ಆಗಿರೋವಂಥ ಸೋಪ್ ಬೇಸ್ ಮತ್ತು ಮಿಕ್ಸ್ ಮಾಡಿರೋ ಎಲ್ಲ ಐಟಮ್ಸ್ ಈ ಲಿಕ್ವಿಡ್ನೆಲ್ಲ ಹಾಕಿ ಇದನ್ನು ಒಣಗೋದಕ್ಕೆ ಬಿಡೋಣ. ಇದು 1-3 ಗಂಟೆ ತೊಗೊಬೋದು ಕಂಪ್ಲೀಟಾಗಿ ಒಣಗೋದಕ್ಕೆ. ಇದು ಗಟ್ಟಿ ಆದ ನಂತರ ನಮಗೆ ಎಣ್ಣೆ ಸವರಿರೋದ್ರಿಂದ ತುಂಬ ಕ್ಲೀನಾಗಿ ಅದು ಬಿಡಿಸ್ಕೊಳ್ಳುತ್ತೆ ಪ್ಲಾಸ್ಟಿಕ್ ಬಟ್ಲಿಂದ. ನೀವಿಲ್ಲಿ ಬೇಕಾದರೆ ಸೋಪ್ದು ಮೋಲ್ಡ್ಸ್ ಬರ್ತಲ್ಲ, ಆ ಮೋಲ್ಡನ್ನು ಕೂಡ ತೊಗೊಂಡು ಅದಕ್ಕೆ ಈ ಮಿಶ್ರಣನ ಸೇರಿಸ್ಕೋಬಹುದು. ಅಥವಾ ಈ ಥರ ಯಾವ್ದಾದ್ರು ನಿಮ್ಮಲ್ಲಿ ಬಾಕ್ಸ್ ಇದ್ದರೆ ಅದಕ್ಕೂ ಸಹ ಹಾಕೊಬೋದು. ಈ ರೀತಿ ಆಗಿದ್ದನ್ನ ನೋಡಿ, ಒಣಗಿದ ನಂತರ ತುಂಬ ಸುಲಭವಾಗಿ ಬಂದುಬಿಡುತ್ತೆ. ಯಾಕಂದರೆ ನಾವು ಕೊಬ್ಬರಿ ಎಣ್ಣೆ ಹಚ್ಚಿರೋದ್ರಿಂದ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದರಲ್ಲಿ ಯಾವುದೇ ರೀತಿಯಾದಂಥ ಸುವಾಸನೆ ಇರೋದಿಲ್ಲ, ಯಾಕಂದರೆ ಅದಕ್ಕೋಸ್ಕರ ನಾನು ಇನ್ನೂ ಬೆರೆಸಿಲ್ಲ. ತುಂಬ ಚೆನ್ನಾಗಿ ಬಂದಿತ್ತು ಇದು. ನೀವು ಇದೇ ಥರ ಸೋಪನ್ನು ಮಾಡ್ಕೊಳ್ಳಿ ಮನೆಯಲ್ಲಿ. ಯಾವುದೇ ರೀತಿ ಕೆಮಿಕಲ್ ಇಲ್ಲದೆ ಇರೋವಂಥ ಸೋಪನ್ನು ಮಾಡಿಕೊಂಡು ಬಳಸ್ಬೋದು ನಿಮ್ಮ ಮನೆಯಲ್ಲಿ. ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಕಾಸ್ಟ್ ಎಫೆಕ್ಟಿವ್, ಖರ್ಚು ತುಂಬ ಜಾಸ್ತಿ ಇರೋದಿಲ್ಲ. ಇದೇ ರೀತಿ ನೀವು ಸಹ ಸೋಪನ್ನು ಮಾಡಿಕೊಂಡು ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.